18 ಪುರುಷರು 4 ದಿನಗಳಲ್ಲಿ 65 ಅಡಿ ಆಳದ ಬಾವಿಯನ್ನು ತೋಡಬಹುದು. 130 ಅಡಿ ಆಳದ ಬಾವಿಯನ್ನು 6 ದಿನಗಳಲ್ಲಿ ತೋಡಲು ಎಷ್ಟು ಪುರುಷರು ಬೇಕಾಗುತ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, M1 × D1 ಡಿವೈಡೆಡ್ ಬೈ W1 ಅಂದ್ರೆ ವರ್ಕ್ ಆಗುತ್ತೆ. M2 × D2 ಡಿವೈಡೆಡ್ ಬೈ W2 ಆಕೈತಿ. ಮೊದಲಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾರೆ, ಇಲ್ಲಿ 18 ಜನ ಪುರುಷರು ಎಷ್ಟು ದಿವಸ ಕೆಲಸ ಮಾಡ್ತಾರೆ, 4 ದಿನದಾಗ. ವರ್ಕ್ ಎಷ್ಟೈತಿ, 65 ಅಡಿ ಐತಿ. ಈಜುಕೊಟ್ಟು ನಾವು M2 ಕಂಡು ಹಿಡಬೇಕು. ದಿವಸ ಎಷ್ಟು ಅಂದ್ರೆ ಇವ್ರು 6 ದಿವಸ ತೊಂದ್ರ ಟೋಟಲ್ ವರ್ಕ್ ಎಷ್ಟೈತಿ, ಅದ ಅಡಿ 130 ಅಡಿ ಐತಿ. 65 ಅಂದ್ಲೆ 65 2 ಒಂದ್ಲೆ 2 3 3 ಒಂದ್ಲೆ 3 6 ಅಂದ 6 4 24 ಆಗತ್ತೆ. ಅಂದ್ರೆ ಮನುಷ್ಯರು ಎಷ್ಟು ಜನ ಬೇಕು, 24 ಜನ ಬೇಕು. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 5,700 ಮೊತ್ತವನ್ನು ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಬಡ್ಡಿಯನ್ನು ಸೇರಿಸುವ ವಿಧಾನದಲ್ಲಿ 2 ವರ್ಷಗಳ ನಂತರ ದೊರೆಯುವ ಒಟ್ಟ ಮೊತ್ತ ಎಷ್ಟು ಅಂತ ಕೇಳಿದ್ರೆ ರೇಟ್ ಎಷ್ಟು ಕೊಟ್ರ 6 ಇಲ್ಲಿ 10%. 10% ಅಂದ್ರೆ ಏನಾಗೈತಿ, ಫ್ರಾಕ್ಷನ್ 1/10 ಆಗುತ್ತೆ. ಪ್ರಿನ್ಸಿಪಲ್ 10 ಆದ್ರ ಅಮೌಂಟ್ ಎಷ್ಟಾಗುತ್ತೆ, 11 ಆಗುತ್ತೆ. ಇದು ಎಷ್ಟು ವರ್ಷ ಕೊಟ್ರೆ, 2 ವರ್ಷ ಕೊಟ್ರ ಅಂದ್ರೆ ಸ್ಕ್ವೇರ್ ಮಾಡೋಣ. ಇದನ್ನ 10 ಸ್ಕ್ವೇರ್ ಎಷ್ಟಾಯ್ತು 100, 11 ಸ್ಕ್ವೇರ್ ಎಷ್ಟಾಯ್ತು 120 ಆಯ್ತು. 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 5,700 ಕೊಟ್ಟಾನ ಅಂದ್ರೆ ಇಂಟು 57 ಆಗೈತಿ. 121 ಇಂಟು 57 ಮಾಡಿದ್ರೆ ಅಮೌಂಟ್ ಎಷ್ಟಾಗುತ್ತೆ, 6,897 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆ 20% ಅನ್ನ 72ಕ್ಕೆ ಸೇರಿಸಿದ್ರೆ ಫಲಿತಾಂಶವು ಅದೇ ಸಂಖ್ಯೆ ಆಗುತ್ತೆ. ಆ ಸಂಖ್ಯೆ 75% ಎಷ್ಟು ಅಂತ ಕೇಳಿರಿ. ನೋಡ್ರಿ, ಒಂದ್ ಸಂಖ್ಯೆ ಅಂದ್ರೆ 20%, ಆ ಸಂಖ್ಯೆ ಎಕ್ಸ್ ಅಂತ ಅಂತೀನಿ. ಇದ್ರ 20% ಪ್ಲಸ್ 72 ಕೂರಿಸಿದ್ರೆ ಅದ ಸಂಖ್ಯೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. 21 25 ಆಗುತ್ತೆ. 72 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1/5 ಇಂಟು ಎಕ್ಸ್ ಆಗುತ್ತೆ. LCM 5 ಆದ್ರೆ ಎಷ್ಟಾಗುತ್ತೆ, 5x ಮೈನಸ್ 1x ಆದ್ರೆ 4x ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಎಷ್ಟಾಯ್ತು, 72 ಆಯ್ತು. 4 1 4 18 ಆಗುತ್ತೆ. x ಈಸ್ ಈಕ್ವಲ್ ಟು ಎಷ್ಟು ಬಂತು, 90 ಬಂತು. ಈ 90 ಏನು ಕೇಳ್ಯಾರ ನಮಗೆ, 75% ಕೇಳ್ಯಾರ. 75 ಡಿವೈಡೆಡ್ ಬೈ 100 ಆಗುತ್ತೆ. 25 3 25 4 270 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ, ಇದು 67.5 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ತಂದೆಯ ಪ್ರಸ್ತುತ ವಯಸ್ಸು ಮಗನ ಪ್ರಸ್ತುತ ವಯಸ್ಸಿನ 3 ಪಟ್ಟು ಐತಿ ಅಂತ ಕೇಳ್ಯಾರ. ಅಂದ್ರೆ ಫಾದರ್ ಏಜ್ ಏನೈತಿ, ಸಣ್ಣ ಏಜ್ಗಿನ 3 ಪಟ್ಟು ಅಂದ್ರೆ 3:1 ಆಗುತ್ತೆ. ಇಂದಿನಿಂದ 10 ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ 5 ಪಟ್ಟು ಇತ್ತು. 10 ವರ್ಷದಿಂದ ಅನ್ಕೊಟ್ರ 10 ವರ್ಷದಿಂದ ಏನಾಗೈತಿ, ಇಲ್ಲಿ ತಂದೆ ವಯಸ್ಸು ಮಗನ ವಯಸ್ಸಿನ 5 ಪಟ್ಟು ಆಗೈತಿ. ಆಮೇಲೆ ನೋಡ್ರಿ, ಇಂದಿನಿಂದ 10 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟು ಅಂತ ಕೇಳಿ. ನೋಡ್ರಿ, ಇವೆರಡು 3 ಮತ್ತು 1 ನಡುವರ್ಗ ಡಿಫ್ರೆನ್ಸ್ ಎಷ್ಟೈತಿ, 2 ಐತಿ. 5 ಮತ್ತು 1 ನಡುವರ್ಗ ಡಿಫ್ರೆನ್ಸ್ ಎಷ್ಟೈತಿ, 4 ಐತಿ. ಅಂದ್ರೆ ಇಲ್ಲಿ 2 ಐತಿ ಅಂದ್ರೆ ಈಕ್ವಲ್ ಮಾಡಕ ಇದಕ್ಕಿಂಟು 2 ಮಾಡ್ಬೇಕು. ಅಂದ್ರೆ ಫಾದರ್ ಮತ್ತೆ ಸಣ್ಣ ಏಜ್ ಏನಾಗುತ್ತೆ, 3 2 6 2 1 2 ಇದೆಷ್ಟಾಗುತ್ತೆ, 5:1 ಆಯ್ತು. ಅಂದ್ರೆ ಇಲ್ಲಿ ಎಷ್ಟು ಕಮ್ಮಿ ಆಯ್ತು, 2 ಕಡೆ 1 ಕಮ್ಮಿ ಆಯ್ತು. ಈ 1 ವ್ಯಾಲ್ಯೂ ಏನ್ ಕೊಟ್ಟನ, 10 ವರ್ಷ ಕೊಟ್ಟರ. ನಮಗೆ ಸಣ್ಣ ಏಜ್ ಎಷ್ಟಾಗುತ್ತೆ, 10 ಇಂಟು 2 ಮಾಡಿದ್ರೆ 20 ವರ್ಷ ಆಯ್ತು. ನಮಗೇನ್ ಕೇಳ್ಯಾರ, ಅದನ್ನ 10 ವರ್ಷಗಳ ನಂತರ ಕೇಳ್ಯಾರ. ಅದೇ ಎಷ್ಟಾಯ್ತು, 10 ಪ್ಲಸ್ 30 ಆಯ್ತು. ತಂದೆ ಏಜ್ ಎಷ್ಟಾಗುತ್ತೆ, 6 ಐತಿ. 6 ಇಂಟು 10 ಮಾಡಿದ್ರೆ 60 ಆಗುತ್ತೆ. ಪ್ಲಸ್ 10 ಮಾಡಿದ್ರೆ ಎಷ್ಟಾಗುತ್ತೆ, 70 ಆಯ್ತು. ಟೋಟಲ್ ಸಮ್ ಎಷ್ಟಾಗುತ್ತೆ, 100 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8,763 ಮೀಟರ್ ಉದ್ದದ ಒಂದು ರೈಲು ಒಂದು ಕಂಬವನ್ನು 127 ಸೆಕೆಂಡ್ಗಳಲ್ಲಿ ದಾಟತೈತಿ. ಅದೇ ರೈಲು 552 ಮೀಟರ್ ಉದ್ದದ ವೇದಿಕೆಯನ್ನು ದಾಟಲು ಎಷ್ಟು ಸೆಕೆಂಡ್ಗಳು ಬೇಕಾಗುತ್ತೆ ಅಂತ ಕೇಳಿರಲಿ. ಏನಾಗುತ್ತಿದೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಡಿಸ್ಟೆನ್ಸ್ ಎಷ್ಟೈತಿ, ಟ್ರೈನಿನ ಲೆಂತ್ 8,763 ಮೀಟರ್ ಐತಿ. ಸ್ಪೀಡ್ ಕಂಡು ಹಿಡಬೇಕು. ಟೈಮ್ ಕೊಟ್ಟರು 127 ಸೆಕೆಂಡ್. 127 ಒಂದ್ಲೆ 127 69 ಆಗುತ್ತೆ. ಸ್ಪೀಡ್ ಎಷ್ಟಾಗ್ತಿದೆ, 69 ಮೀಟರ್ ಪರ್ ಸೆಕೆಂಡ್ ಆಯ್ತು. ನೋಡ್ರಿ, ಅದೇನ್ ಮಾಡ್ತೈತಿ, 552 ಮೀಟರ್ ಒಂದು ವೇದಿಕೆಯನ್ನು ಪ್ಲಾಟ್ಫಾರ್ಮ್ ದಾಟತೈತಿ. ಅಂದ್ರೆ ಎಷ್ಟಾಗುತ್ತೆ, 8,763 ಪ್ಲಸ್ ವೇದಿಕೆಯಲ್ಲಿ ಅಂತ ಈಜಿ ಕೊಟ್ಟು ಸ್ಪೀಡ್ ಎಷ್ಟು ಬಂದೈತಿ, 69 ಬಂದೈತಿ. ನಮಗೆ ಟೈಮ್ ಏನಾಗುತ್ತೆ ಅಂತ ಕೇಳಿದ್ರೆ ಇಂಟು ಟಿ ಆಯ್ತು. ಟೋಟಲ್ ಎಷ್ಟಾಗ್ತಿದೆ, 9,315 ಈಜಿ ಕೊಟ್ಟು 69 ಇಂಟು ಟಿ ಆಗುತ್ತೆ. ಟಿ ಈಜಿ ಕೊಟ್ಟು ಎಷ್ಟು ಆಗುತ್ತೆ, 69 ಒಂದ್ಲೆ 69 135 ಆಗುತ್ತೆ. ಅಂದ್ರೆ ಟೈಮ್ ಎಷ್ಟಾಗುತ್ತೆ, 135 ಸೆಕೆಂಡ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 50% ರಿಯಾಯಿತಿಯಲ್ಲಿ ಮಾರಾಟ ಮಾಡಿದ ನಂತರ 30% ಲಾಭ ದೊರಕಿದರೆ ಆ ವಸ್ತುವಿನ ಗುರುತಿನ ಬೆಲೆಯು ಖರೀದಿ ಬೆಲೆಗಿಂತ ಎಷ್ಟು ಶೇಕಡ ಹೆಚ್ಚಾಗಿತ್ತು ಅಂತ ಕೇಳ್ಯಾರ. ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಈಸ್ ಈಕ್ವಲ್ ಟು 100 ಮೈನಸ್ ಪರ್ಸೆಂಟೇಜ್ ಡಿಸ್ಕೌಂಟ್ ಎಷ್ಟೈತಿ, 50 ಐತಿ. ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ 30% ಐತಿ. 50 ಡಿವೈಡೆಡ್ ಬೈ 130 ಆಯ್ತು. ಎಷ್ಟು ಜಾಸ್ತಿ ಆಗೈತಿ, ಇದು 80 ಜಾಸ್ತಿ ಆಗೈತಿ. ಪರ್ಸೆಂಟೇಜ್ ಆಫ್ ಜಾಸ್ತಿ ಹೆಚ್ಚಾಗಿದ್ದ 80 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟೈತಿ, 50 ಐತಿ. ಇಂಟು 100 51 52 82 160% ಏನೈತಿ, ಹೆಚ್ಚಾಗೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರಿನ ವೇಗವು ಪ್ರತಿ ಗಂಟೆಗೆ 20% ರಷ್ಟು ಕಡಿಮೆ ಆಗುತ್ತೆ.
ಅದು ಒಂದು ನಿರ್ದಿಷ್ಟ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದ್ರೆ ಅದೇ ದೂರವನ್ನು ಅದರ ಮೂಲ ವೇಗದಲ್ಲಿ ಕ್ರಮಿಸಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಅದ್ರ ಸ್ಪೀಡ್ ಮೂಲಕ ಎಷ್ಟು ಐತೆ ಅಂತ ತಗೊಂತೀನಿ, ಇಲ್ಲಿ 100 ಐತೆ ಅಂತ ತಗೊಂತೀನಿ. ಪ್ರತಿ ತಾಸಿಗೆ 20% ಕಡಿಮೆ ಆಗೈತೆ ಅಂದ್ರೆ ಎರಡನೇ ಅವರಿಗೆ ಎಷ್ಟು ಕಮ್ಮಿ ಆಗುತ್ತೆ, 20% ಕಮ್ಮಿ ಆಗುತ್ತೆ 80 ಆಗುತ್ತೆ. ಮೂರನೇ ಅವರಿಗೆ ಎಷ್ಟು ಕಮ್ಮಿ ಆಗುತ್ತೆ, 20% ಕಮ್ಮಿ ಆಗುತ್ತೆ ಅಂದ್ರೆ ಎಷ್ಟಾಗುತ್ತೆ, 16 ಕಮ್ಮಿ ಆಗುತ್ತೆ ಅಂದ್ರೆ 64 ಆಗುತ್ತೆ. ನಾಲ್ಕನೇ ಅವರಿಗೆ ಎಷ್ಟು ಕಮ್ಮಿ ಆಗುತ್ತೆ ಅಂದ್ರೆ 20% ಕಮ್ಮಿ ಆಗುತ್ತೆ ಅಂದ್ರೆ ಎಷ್ಟಾಗುತ್ತೆ, ಇದು 51.2 ಆಗುತ್ತೆ. ಟೋಟಲ್ ಒಂದ್ ತಾಸಿಗೆ ಇಷ್ಟು ಕಿಲೋಮೀಟರ್ ಹೋಗುತ್ತೆ, ಎರಡನೇ ತಾಸಿಗೆ ಇಷ್ಟ ಅಂದ್ರೆ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಡಿಸ್ಟೆನ್ಸ್ 100 + 80 + 64 + 51.2 ಮಾಡಿದ್ರೆ 295.2 ಏನತ್ತಿದೆ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಅದು 4 ಅವರ್ನೇ ಕವರ್ ಮಾಡಿದ್ದು. ಅದು ಒರಿಜಿನಲ್ ಸ್ಪೀಡ್ ನಾಗ ಹೋದ್ರೆ ಟೈಮ್ ಎಷ್ಟಾಗುತ್ತೆ ಅಂತ ಕೇಳಿ 295.2 ಕಿಲೋಮೀಟರ್ ಡಿವೈಡೆಡ್ ಬೈ ಒರಿಜಿನಲ್ ಸ್ಪೀಡ್ ಎಷ್ಟೈತೆ, ಅದು 100 ಐತಿ ಅಂದ್ರೆ ಎಷ್ಟಾಗುತ್ತೆ 2.952 ಅವರ್ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ 176 ಚದರ ಮೀಟರ್ ಮತ್ತು ಅದರ ಕಾರಣದ ಉದ್ದ 18 ಮೀಟರ್ ಆಗಿದ್ರೆ ಆ ಮೈದಾನದ ಪರಿಧಿಯನ್ನು ಕಂಡಿಡ್ರಿ ಅಂತ ಕೇಳಿದ್ರೆ ನೋಡ್ರಿ ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ, ಇದು 2 ಇಂಟು ಸ್ಕ್ವೇರ್ ರೂಟ್ ಆಫ್ ಡಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದ್ರೆ ಏನಾಗುತ್ತೆ, ಇಲ್ಲಿ ಎ ಇಸ್ ಈಕ್ವಲ್ ಟು ಏರಿಯಾ ಆಗುತ್ತೆ. ನೋಡ್ರಿ 2 ಇಂಟು ಡಿ ಕೊಟ್ಟರೆ ಎಷ್ಟು ಕೊಟ್ಟನ, ಇಲ್ಲಿ ಕಾರಣ 18 ಸ್ಕ್ವೇರ್ ಕೊಟ್ಟನ, 18 ಸ್ಕ್ವೇರ್ 2 ಇಂಟು ಎ ವ್ಯಾಲ್ಯೂ ಎಷ್ಟೈತಿ, ಇಲ್ಲಿ 176 ಚದರ ಮೀಟರ್ ಸ್ಕ್ವೇರ್ ಕೊಟ್ಟನ. 18 ಸ್ಕ್ವೇರ್ ಎಷ್ಟಾಗುತ್ತೆ 324 ಆಗುತ್ತೆ. 2 ಇಂಟು 176 ಎಷ್ಟಾಗುತ್ತೆ 352 ಆಗುತ್ತೆ. ಇಲ್ಲಿ ಇಂಟು 2 ಐತಿ, 2 ಸ್ಕ್ವೇರ್ ರೂಟ್ ಆಫ್ ಎಷ್ಟಾಗುತ್ತೆ, ಇದು 676 ಆಗುತ್ತೆ. ಅಂದ್ರೆ 2 ಇಂಟು 26 ಆಗುತ್ತೆ ಅಂದ್ರೆ 52 ಮೀಟರ್ ಏನಾಗುತ್ತೆ ಏರಿಯಾ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ವಾರ್ಡ್ ಬೋರ್ಡ್ ನ ಗುರುತಿಸಿದ ಬೆಲೆ 821 ರೂಪಾಯಿ ಆಗೈತಿ. ಅದು ಅದರ ಖರೀದಿ ಬೆಲೆಗಿಂತ 39% ಹೆಚ್ಚಾಗೈತಿ. ಲಾಭದ ಶೇಕಡಾವಾರು 2% ಆಗಿದ್ರೆ ರಿಯಾಯಿತಿ ಶೇಕಡಾವಾರು ಎಷ್ಟಂತ ಕೇಳಿದಿಲ್ಲ. ನೋಡ್ರಿ ಕಾಸ್ಟ್ ಪ್ರೈಸ್ ನಾನು 100 ರೂಪಾಯಿ ಐತೆ ಅಂತ ಅಂದ್ರೆ ಮಾರ್ಕ್ ಪ್ರೈಸ್ ಏನಾಗುತ್ತೆ, ಇದಕ್ಕೆ 39% ಜಾಸ್ತಿ ಆಗೈತೆ ಅಂದ್ರೆ 139 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ, ಇಲ್ಲಿ 2% ಲಾಭ ಐತೆ, ಕಾಸ್ಟ್ ಪ್ರೈಸ್ 100 ಐತಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 102 ರೂಪಾಯಿ ಆಗುತ್ತೆ. ಎಷ್ಟು ಡಿಸ್ಕೌಂಟ್ ಆಯ್ತು, ಇಲ್ಲಿ 37 ಡಿಸ್ಕೌಂಟ್ ಆಯ್ತು. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟು ಅಂತ ಕೇಳಿದ್ರೆ 37 139 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, ಇದು 26.62% ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿ ಎ ಒಟ್ಟು ಮಾನ್ಯ ಮತಗಳ 60% ಮತಗಳನ್ನು ಪಡೆದನು. ಉಳಿದ ಮತಗಳನ್ನು ಅಭ್ಯರ್ಥಿ ಬಿ ಪಡೆದನು. ಒಟ್ಟು ಮಾನ್ಯ ಮತಗಳ ಸಂಖ್ಯೆ 18,600 ಆಗಿದ್ರೆ ಇಬ್ಬರು ಅಭ್ಯರ್ಥಿಗಳು ಪಡೆದ ಮತಗಳ ಸಂಖ್ಯೆ ನಡುವಿನ ವ್ಯತ್ಯಾಸ ಏನಂತ ಕೇಳಿರಿ. ನೋಡ್ರಿ ಎ 60% ಪಡೆದ್ರೆ ಬಿ ಎಷ್ಟು ಪರ್ಸೆಂಟ್ ಪಡಿತಾನೆ, ಇಲ್ಲಿ 40% ಪಡಿತಾನೆ. ಟೋಟಲ್ ಮಾನ್ಯ ಮತಗಳು ಎಷ್ಟಾಗಿ 105, ಅದ್ರ ವ್ಯಾಲ್ಯೂ ಕೊಟ್ಟನು 18,600 ಅಂತಂದ್ರೆ ಒಂದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 186 ಆಗುತ್ತೆ. ಇಬ್ಬರ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ 20 ಆಗುತ್ತೆ. ಅಂದ್ರೆ 186 ಇಂಟು 20 ಮಾಡಿದ್ರೆ ಎಷ್ಟಾಗುತ್ತೆ 3,720 ವ್ಯತ್ಯಾಸ ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವನ್ನು 120ಕ್ಕೆ ಮಾರಾಟ ಮಾಡಿದಾಗ ಅಂಗಡಿಯವನು X% ಲಾಭ ಪಡಿತಾನ. ಅದೇ ವಸ್ತುವನ್ನು ಇಂದಿನ ಮಾರಾಟ ಬೆಲೆಗಿಂತ 20 ರೂಪಾಯಿ ಹೆಚ್ಚಿಗೆ ಬೆಲೆ ಮಾರಾಟ ಮಾಡಿದ್ರೆ ಲಾಭದ ಶೇಕಡಾವಾರು 2X% ಆಗುತ್ತೆ. ಆಗ ಎಕ್ಸ್ ನ ಮೌಲ್ಯ ಏನಂತ ಕೇಳಿಲ್ಲ. ನೋಡ್ರಿ ಕಾಸ್ಟ್ ಪ್ರೈಸ್ ಮೊದಲಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ, ಇಲ್ಲಿ 120 ರೂಪಾಯಿ ಐತಿ. ಇದಕ್ಕೆ ಏನಾಗುತ್ತೆ X% ಲಾಭ ಆಗುತ್ತೆ. ಅದ ವಸ್ತುನ 120ಕ್ಕಿಂತ ಜಾಸ್ತಿ 20 ರೂಪಾಯಿ ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ 140 ರೂಪಾಯಿ ಆಯ್ತು. ಇಲ್ಲಿ ಮಾಡಿದಾಗ ಎಷ್ಟಾಗುತ್ತೆ 2X% ಲಾಭ ಆಗೈತಿ. ಎರಡು ಕಡೆ ಲಾಭ ಆಗೈತಿ, ಎರಡರ ವ್ಯತ್ಯಾಸ ಏನಾಗುತ್ತೆ X ಆಗುತ್ತೆ. ಹಂಗಾರ 140 ಮತ್ತು 120 ವ್ಯತ್ಯಾಸ ಎಷ್ಟಾಗುತ್ತೆ 20 ಆಗುತ್ತೆ. X ಇಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 20% ಬರ್ತೈತಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಮತಟ್ಟಾದ ನೆಲದ ಮೇಲಿರುವ ಪಿ ಎಂಬ ಬಿಂದುವಿನಿಂದ ಒಂದು ಗೋಪುರ ತುದಿಗೆ ಏರಿಕೆಯ ಕೋನ 30 ಡಿಗ್ರಿ ಆಗೈತಿ. ಗೋಪುರದ ಎತ್ತರ 100 ಮೀಟರ್ ಆಗಿದ್ರೆ ಪಿ ಬಿಂದುವಿನಿಂದ ಗೋಪುರದ ಅಡಿಭಾಗದವರೆಗೆ ಇರುವ ದೂರವನ್ನ ಕಂಡಿರಿ ಅಂತ ಕೇಳಿದ್ರೆ ನೋಡ್ರಿ ಇದು ಗೋಪುರ, ಇದು ಒಂದು ಬಿಂದುವಿನಿಂದ ತುದಿಗೆ ಏರಿಕೆ ಕೋನ ಅಂತ ಕೊಟ್ಟಾರ. ಅಂದ್ರೆ ಇದು ಎಷ್ಟಾಗುತ್ತೆ ಆಂಗಲ್ ಎಷ್ಟಾಗುತ್ತೆ 30 ಡಿಗ್ರಿ ಕೊಟ್ಟಾರ. ಹಂಗಾರ ಇದರ ಹೈಟ್ ಕೊಟ್ಟಾರ, ಹೈಟ್ ಎಷ್ಟು ಕೊಟ್ಟಾನ 100 ಮೀಟರ್ ಕೊಟ್ಟಾನ. ಟ್ಯಾನ್ 30 ಡಿಗ್ರಿ ಇದು ಏನಾಗುತ್ತೆ ವ್ಯಾಲ್ಯೂ 1/√3 ಆಗುತ್ತೆ. ಅಂದ್ರೆ ಹೈಟ್ ಡಿವೈಡೆಡ್ ಬೈ ಬೇಸ್ ಆತ. ಈ 100 ವ್ಯಾಲ್ಯೂ ಏನಾಯ್ತು ರೇಷಿಯೋ 1 ಆತ. ಇಲ್ಲಿ ಬೇಸ್ ಏನಾಯ್ತು √3 ಆತ. ಅಂದ್ರೆ ಒಂದ್ರ ವ್ಯಾಲ್ಯೂ 100 ಆದ್ರೆ √3 ವ್ಯಾಲ್ಯೂ ಏನಾಗುತ್ತೆ √3 ಇಂಟು 100 ಆಗುತ್ತೆ. √3 ವ್ಯಾಲ್ಯೂ ಕೊಟ್ಟ ನಮ್ಗೆ 1.73 ಅಂತಂದು ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 173 ಮೀಟರ್ ದೂರ ಐತೆ ಅದು. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 100 ಜನರಿಗೆ 12 ವಾರಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿ ಅದಾವು. ನಂತರ ಇನ್ನೂ 50 ಜನರು ಅವರೊಂದಿಗೆ ಸೇರಿದ್ರೆ ಆಹಾರ ಸಾಮಗ್ರಿ ಈಗ ಎಷ್ಟು ವಾರಗಳಿಗೆ ಸಾಕಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಇದೇನಾಗುತ್ತೆ M1 ಇಂಟು D1 ಇಸ್ ಈಕ್ವಲ್ ಟು M2 ಇಂಟು D2 ಫಾರ್ಮುಲಾದಾಗ ಬರ್ತೈತಿ. ಮೊದಲಕ್ಕೆ ಎಷ್ಟು ಜನ ಅದಾರ 100 ಜನ ಅದಾರ. ಎಷ್ಟು ದಿನ ಎಷ್ಟು ವಾರಕ್ಕೂ 12 ವಾರ. ಈಗ ಏನಾಯ್ತು 50 ಜನ ಜಾಸ್ತಿ ಬಂದ್ರು ಅಂದ್ರೆ
ಟೋಟಲ್ ಎಷ್ಟಾದ್ರು 150 ಜನ ಆದ್ರೆ ದಿವಸ ಎಕ್ಸ್ ಅಂತ ತಗೊಂಡು 0 ಕ್ಯಾನ್ಸಲ್ 5 2 5 3 3 1 3 4 ಅಂದ್ರೆ ಎಕ್ಸ್ ಈಕ್ವಲ್ ಎಷ್ಟಾಗುತ್ತೆ 8 ವಾರ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪೈಪ್ ಒಂದು ಟ್ಯಾಂಕ್ ಅನ್ನ 7 ನಿಮಿಷಗಳಲ್ಲಿ ತುಂಬಬಲ್ಲದು. ಮತ್ತೊಂದು ಪೈಪ್ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನ 56 ನಿಮಿಷಗಳು ಖಾಲಿ ಮಾಡಬಲ್ಲದು. ಟ್ಯಾಂಕ್ ಖಾಲಿಯಾಗಿರುವ ಎರಡು ಪೈಪ್ಗಳು ಒಂದೇ ಸಮಯದಲ್ಲಿ ತೆರೆದ್ರೆ ಟ್ಯಾಂಕ್ ನ 4ನೇ ಒಂದು ಭಾಗವನ್ನ ತುಂಬಲು ಎಷ್ಟು ನಿಮಿಷಗಳು ಬೇಕಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಎ ಅನ್ನೋದು ತುಂಬುದಂದ್ರೆ 7 ಕೊಟ್ರ, ಬಿ ಅನ್ನೋದೇನು ಖಾಲಿ ಮಾಡುದಂದ್ರೆ ಅದ್ರ ಟೈಮ್ ಎಷ್ಟು ಕೊಟ್ರ 56. LCM ಎಷ್ಟಾಗುತ್ತೆ 56. 7 8 56, 56 1 56. ಈ ಎ ಮತ್ತು ಬಿ ಎರಡು ಸೇರಿ ಕೆಲಸ ಮಾಡಕತ್ತಾವ ಅಂದ್ರೆ ಟೋಟಲ್ ವರ್ಕ್ 56 ಐತಿ. ಒಂದು ಖಾಲಿ ಮಾಡೋದೈತಿ ಅಂದ್ರೆ ವ್ಯತ್ಯಾಸ ಎಷ್ಟೈತಿ 7 ಐತಿ. ಇದ್ರದ್ದು 1/4 ಭಾಗ ಅಂತ ಕೇಳಿದ್ರೆ 7 4 28 28 2 56 ಅಂದ್ರೆ ಎಷ್ಟು ನಿಮಿಷ ಬೇಕು? 2 ನಿಮಿಷ ಬೇಕು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆರ್ ಎಂಬುದು 9 ಮತ್ತು ಕ್ಯೂಗಳ ಮೂರನೇ ಅನುಪಾತವಾಗೈತಿ. ಕ್ಯೂ ಎಂಬುದು ಮೊದಲ 3 ಬೆಸ್ ಸಂಖ್ಯೆಗಳ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಆಗೈತಿ. ಆರ್ ನ ಮೌಲ್ಯವನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ಕ್ಯೂ ವ್ಯಾಲ್ಯೂ ಏನಾಗುತ್ತೆ 1 + 3 + 5 ಮಾಡಿದ್ರೆ 9 ಆಗುತ್ತೆ ಬೆಸ್ ಸಂಖ್ಯೆಗಳ ಮೊತ್ತ ಅಂತ ಕೊಟ್ರ. ಇಲ್ಲಿ ಆರ್ ಏನಾಗೈತಿ ಮೂರನೇ ಅನುಪಾತ ಆಗೈತಿ. ಒಂದ್ ಸಂಖ್ಯೆ ಏನ್ ಕೊಟ್ಟನ 9 ಕೊಟ್ಟನ, ಎರಡನೇ ಸಂಖ್ಯೆ ಕ್ಯೂ ವ್ಯಾಲ್ಯೂ 9 ಬಂದೈತಿ. 9 / ಮೂರನೇ ಸಂಖ್ಯೆ 6 ಆಗೈತಿ. 9 9 ಕ್ಯಾನ್ಸಲ್, ಆರ್ ಎಷ್ಟಾಗುತ್ತೆ 9 ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರಕಾರ ಮತ್ತು ರಿಯಾ ಸೇರಿ ಒಂದು ವ್ಯವಹಾರದಲ್ಲಿ 10,500 ಹೂಡಿಕೆ ಮಾಡಿದ್ರು. ವರ್ಷದ ಅಂತ್ಯದಲ್ಲಿ ಒಟ್ಟು 9,000 ಲಾಭದಲ್ಲಿ ಪ್ರಕಾರನ ಪಾಲು 1,200 ಆಗಿತ್ತು. ಪ್ರಕಾರ ಎಷ್ಟು ಹಣ ಹೂಡಿಕೆ ಮಾಡಿದನು ಅಂತ ಕೇಳಿದ್ರೆ ಇದೇನಾಗುತ್ತೆ ಇನ್ವೆಸ್ಟ್ಮೆಂಟ್ ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಆಗುತ್ತೆ. ಟಿ ವ್ಯಾಲ್ಯೂ 1 ವರ್ಷ ಕೊಟ್ಟರೆ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಪ್ರಾಫಿಟ್ ರೇಷಿಯೋ ಆತಂದ್ರೆ ಪ್ರಾಫಿಟ್ ಮತ್ತೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗುತ್ತೆ ಇಲ್ಲಿ ಪ್ರಕಾರ ಮತ್ತೆ ರಿಯಾ ಅವರದು. ಪ್ರಕಾರ ಪ್ರಾಫಿಟ್ ಎಷ್ಟೈತಿ 1,200 ಐತಿ. 9,000ದಾಗ 1,200 ಉಳಿದಿದ್ದಷ್ಟು 7,800 ರಿಯಾ ಅಂದಾಗತ್ತೆ. 20 ಕ್ಯಾನ್ಸಲ್ ಆಗುತ್ತೆ. ಇದು 6 2 12, 6 3 6 13 78 ಆಗುತ್ತೆ. ನಮ್ಗೆ ಯಾರು ಕೇಳಿರೋದು ಪ್ರಕಾರ ಇನ್ವೆಸ್ಟ್ಮೆಂಟ್ ಕೇಳ್ಯಾರ ಅಂದ್ರೆ 2 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತೆ 15 ಆಗುತ್ತೆ. ಇಂಟು ಟೋಟಲ್ ಅಮೌಂಟ್ ಎಷ್ಟೈತಿ 10,500 ಐತಿ. 15 1 15 7 ಆಗೈತಿ. ಇದು ಅಂದ್ರೆ 700 × 2 ಮಾಡಿದ್ರೆ ಎಷ್ಟಾಗುತ್ತೆ 1,400 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.